ಯಾವ್ರಿ ಎಲ್ಲಿ ಬಾರಪ್ಪ ನೀವೆಲ್ಲ ಕೇಳ್ಬಾರ್ದು. ಚಂದ ಹುಡುಗಿ ಹಂಗೆಲ್ಲ ಕೇಳ್ಬಾರ್ದು. ಯಾರ ಸುಮ್ಮರು ದವಾಖಾನೆ ಇದು ಬಾ. ನಮ್ಮೂರ ನಂಗ್ ದವಾಖಾನೆ ಅಲ್ಲಿ ಇದು ಬೆಂಗಳೂರ್ದು. Gentlemen, I request you to be seated, please. ಓಕೆ ಯಾವ್ರಿ ಊರಲ್ಲ ಬಾರವಾ. Kindly follow the decorum of the ಬಾರೋ ನಂಬರ್ ಇನ್ಸ್ಟಾ ಹಂಗೆಲ್ಲ ಲಿಂಕ್ಡ್ಇನ್ ರೆಸ್ಕೋತ ತಡ್ರಿ ದವಾಖಾನೆ ಐತಿ ಕುಂದ್ರ. ಅದಕ್ಕ ಹೇಳದ್ ಮಾರ ನೀ ಕಂಡಲ್ಲಿ ಎಲ್ಲಾ ಮದ್ವಿಗ್ ಹೋಗ್ತಿವಿ ಏನಾರ ತಿಂದ್ ಬರ್ತಿವಿ ನಮಗ್ ನೋಡು. ನಮ್ ನೌಕರಿ ಬಿಟ್ಟು ದವಾಖಾನಿ ಕರ್ಕೊಂಬರ್ಬೇಕ್ ನಾನು. ಇಷ್ಟಾನ ಅಲ್ಲ ಇಷ್ಟ ನನ್ನ ಮ್ಯಾಲ ನಾ ಅಷ್ಟ ಹಿಂಗ್ಯಾಕೋ ಹಿಂಗ್ ಮಾತಾಡ್ತಿಲ್ಲ ನೀ ಅವ್ನ ಹಾಲು ಸಾಕತೈತಿ ನಂದ ಅಲ್ಲಿ ಯಾಕೆ ನಿಲ್ತಾವಳ ಜಾಸ್ತಿ. ಹಾ ಸಾಕತೈತಿ ಜಾಸ್ತಿ ನಿನ್ನೆ ನಾ ಏನಾತ್ ಹೇಳ ಹೇಳ್ತನ್ ಕೇಳಿಲ್ಲ. ಅದು ಕರ್ದಳಕ್ಕೆ ಫೋನ್ ಮಾಡಿವ್ ರಾತ್ರಿ 12ಕ್ಕ ಮತ್ ಹಿಂಗ ಮದ್ವಿ ಐತ್ರಿ ಬರ್ರಿ ಅಂತ ಹೇಳಿ ಫೋನ್ ಮಾಡ್ಯಾಳ. ನಾ ಏನೇ ಇದ್ ಯಾಕೆ ಹುಡುಗಿ ಹಿಂಗ ಫೋನ್ ಮಾಡತೈತಿ ತೆಗಿಸಿಂದ ಎತ್ತೀನಿ ಹೇಳ ಹಿಂಗ್ ಮದ್ವಿ ಐತ್ರಿ ಮತ್ತ ಬರ್ರಿ ನಾಳೆ ಅಂತ ತೆಗಿಸಿಂದ ಮತ್ ವಾಲಿ ನಾಕ್ ಬರ್ತೈತೆ ನಮ್ದಪ್ಪ ಒಳಗಿಂದ ಇಲ್ಲ ನೀ ವಾಲಿ ಅನ್ಬೇಕ್ ಮತ್ತ ಹೇಳಿದಾರ ಕೇಳ ಒಳಗಿಂದಪ್ಪ ಕರಿತಾರ ಹಂಗ ಹೋಗ್ಬಿಡೋದನ ಒಳಗಿಂದಪ್ಪ ಒಳಗಿಂದ ಅದಕ್ಕೆ ಏನ್ ಮಾಡಿ ನಾನು ಸುಮ್ಮ ಹಾದ್ನಿ ಅಲ್ಲಿ ಐಸ್ ಕ್ರೀಮ್ ಅವ್ನ ಕಬಾಬ್ ಸ್ವೀಟ್ ಅನ್ಕ ಯಾವ ಜಾಂಗೀರ್ ಅದು ಇದು ಎಲ್ಲ ಅದಕ್ಕ ಮಾತಾಡಕ್ ಬರಂಗಿಲ್ಲ ಕೇಳಂಗಿಲ್ಲ ನೀನ್ ಇಂತಾವೆಲ್ಲ ತಿನ್ಬಾರ್ದು ಅಂತ ಯಾಕೆ ಹೇಳೋದು. ಇಂತಾವೆಲ್ಲ ತಿಂದ್ ಬರ್ತಿದಿ ನಮ್ ಗಂಟು ಬರ್ತಿದಿ ನಾವ್ ನೌಕರಿ ಬಿಟ್ಟು ದವಾಖಾನಿಗೆ ಬರ್ಬೇಕು ಇಲ್ಲಿ ಡಾಕ್ಟರ್ ಕಾಯ್ಬೇಕು ನೋಡಿ ಪಾಳೆ ಐತಂತ ಕುಂದ್ರಬೇಕಿಲ್ಲ ನಾವ್ ದಿವಸ ಬರ್ತೇನೆ ಮತ್ತೆ ಹಿಂಗ ಎಲ್ಲರ ಕರೆದ್ರ ನೀ ತೊಗೊಂಡ್ ತಿಂದ್ ಬಂದ್ರ ಹಿಂಗ ಹಾಕೋ ಏನೋ ಮಗ ಲೋಕ ನಿನ್ ಕಾಲೇ ಮುಗೀತು ಇವತ್ತೊಂದ್ ದಿವಸ ತೋರ್ಸು ಶೂಟಿಂಗ್ ತನ ನಂದ ಮತ್ತ ಹಂಗೆಲ್ಲಾ ಬಿಟ್ಟು ಈಗ ನೋಡ್ ಹಲ್ಲು ಅಂತ ಬಂದಿಲ್ಲ. ಹೌದು ಫಿಲ್ಮ್ ಶೂಟಿಂಗ್ ಇತ್ತು ಫಿಲ್ಮ್ ಶೂಟಿಂಗ್ ಒಳಗ್ ಡಾಕ್ಟರ್ ಹೋದ್ರು ಅದ್ನ ಹೇಳ್ತಾರ ಏನ್ ತಿಂದ್ರಿ ಯಾಕ ಯಾವಾಗಿಂದ ಶುರು ಆಗೈತಿ ಇದು ಅಂತ ಕೇಳ್ತಾರ. ನೀ ಅವಾಗ ಹೇಳ್ಬೇಕು ನಾನು ಸ್ವೀಟ್ ತಿನ್ನೋದ್ ಬಿಟ್ಟನ್ರಿ ಅಂತ ಹೇಳ. ಸ್ವೀಟ್ ಒಂದ ಮತ್ತೆ ಸ್ವೀಟ್ ಐಸ್ ಕ್ರೀಮ್ ತಿಂತಿಲ್ಲ ಮತ್ ಹುಡುಗಿ ಕುಟಾವದ ಐಸ್ ಕ್ರೀಮ್ ಸ್ವೀಟ್ ಎಲ್ಲ ತಿನ್ಬಾರ್ದ. ಮತ್ತೆ ಹೆಂಗಪ್ಪ ಮತ್ ಅವ್ರ ಕರದ್ರ ಹೆಂಗ ಮತ್ತ ಯಾರ ಹುಡುಗಿಯಾರ್ ಕರದ್ರ ಮತ್ ನಾವ್ ಕರದ್ರ ಹೋಗು ಆದ್ರ ಐಸ್ ಕ್ರೀಮ್ ಇಲ್ಲ ಐಸ್ ಕ್ರೀಮ್ ತಿನ್ನೋದ್ ಬಿಟ್ಟನಿ ಆಮೇಲೆ ಸ್ವೀಟ್ ತಿನ್ನೋದ್ ಬಿಟ್ಟನಿ ಅಂತ ಹೇಳ್ಬೇಕು. ಗ್ರಾವಿಟಿ ಬಂದತ್ ನನ್ ಹಲ್ಲು ಅಂತ ಹೇಳಿ ಇದನ್ ಮಾಡ್ಬೇಕು. ನೀನ್ ಅವಾಯ್ಡ್ ಮಾಡೋದು ಸ್ವಲ್ಪ ಹೆಂಗ ಹೇಳ್ತಾರ ಅವ್ರು ಐ ವಿಲ್ ಡಿಚ್ ಅಂತಾರ ಅವಾಯ್ಡ್ ಮಾಡ್ಬೇಕು. ನೀ ಅವಾಗ ಹಂಗ ಏನಾದ್ರು ತಿಂದ್ ಬಂದ್ರಿ ಈಗ ನೋಡ್ ನಿಂಗ್ ನೋವು ತರ್ತಾವ ನೀನು ಇನ್ನೂ ಆಗೈತಿ ಹೌದಿಲ್ಲ. ಹೌದು ಆಕಿ ಕರ್ಕೊಂಡ್ ಬಂದಾಳ ನೀನ್ ಕರ್ಕೊಂಡ್ ಇಲ್ಲ ನಾ ನೋವು ಆಗೈತಿ ಹಿಂಗ ಆಗೈತಿ ನಮ್ಮ ಅಣ್ಣನ್ ಕರ್ಕೊಂಡ್ ಹೋಗಿನಿ ಇಲ್ಲ ಇವ್ರದು ಯಾವ್ದ್ರಿ ಡೆಂಟಲ್ ಎಕ್ಸ್ಪರ್ಟ್ ಜಯನಗರ ಇವ್ರು. ಸೊ ಕ್ರೌಂಡ್ ಡೆಂಟಲ್ ಅಂತ ಹೇಳಿ ಮಸ್ತ್ ಕ್ವಾಲಿಟಿ ನಿಮಗ್ ಡೆಂಟಲ್ ಚೆಕ್ಅಪ್ ಎಲ್ಲಾ ಮಾಡ್ತಾರೋ ಫೆಸಿಲಿಟಿ ಎಲ್ಲಾ ಮಸ್ತ್ ಐತಿ. ಆಮೇಲೆ ಫ್ಯಾಮಿಲಿ ಆಫರ್ ಗಿಫರ್ ಎಲ್ಲಾ ಬಿಡ್ತಾರೋ ಅದಕ್ಕೋಸ್ಕರ ಇಲ್ಲೇ ಹೋಗಂತ ಹೇಳಿ ಆಕೆನ ನನಗ ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ಬಿಟ್ಟು ಹೇಳ ಆಕೆ ಗಂಡ ಗೊತ್ತಾ ಬರತ್ತೇಳಿ ಇನ್ಸ್ಟಾಗ್ರಾಮ್ ಹಾಕ್ಯಾಡು ಹಿಂಗಾಗೈತಿ. ಅದಕ್ಕ ನಾನು ಹುಡುಕ್ಯಾಡ್ಕೋತ 10 ಕಿಲೋಮೀಟರ್ ದೂರ ಇದ್ರು ಕ್ರೌಂಡ್ ಡಿ ಡೆಂಟಲ್ ಕ್ಲಿನಿಕ್ ಗೆ ಬಂದನಿ. ಮಸ್ತ್ ರಿವ್ಯೂ ಐತ್ರಿ ಚೆಕ್ ಮಾಡಿಲ್ಲ ನೀವು ಗೂಗಲ್ ದಾಗ? ನಾ ಎಲ್ಲಿ ನೋಡ್ಲಿ ನಿನ್ಗ ಅಲ್ಲ ಬಿಟ್ಟಿರ್ತಾನೆ ಎಲ್ಲ. ಆಯ್ತೇನ ಮತ್ತ ಮೇಡಮ್ ಗ ಹೇಳಪ್ಪ ಜಲ್ದಿ ಕರಿಯಾಕ ಅವನ ಹೋಗ್ಬೇಕು ಮತ್ತೇನ ಶೂಟಿಂಗ್ ಅದು ಹೇಳ್ತಾನ. ಅವ್ರು ಪಾಳೆ ಕೊಟ್ಟಾರಿಲ್ಲ 47ನೇ ಪಾಳೆ ಮಸ್ತ್ ಅದಾರ ಅವ್ರು. ಮತ್ತೆ ಬ್ಲಾಕ್ ಅಂಡ್ ವೈಟ್ ದವಾಖಾನ್ಯಾಗ ಬಂದಾಗ ಮಾತಾಡ್ಬಾರ್ದಪ್ಪ ಸುಮ್ಮನೆ ಇರ್ಬೇಕು ನೀನು. ಮಸ್ತ್ ಅಪ್ರಿಶಿಯೇಟ್ ಕಾಂಪ್ಲಿಮೆಂಟರಿ ಕೊಡ್ಬೇಕು. ಅವ್ರಿಗೆ ಕನ್ನಡ ಅರ್ಥ ಆದ್ರ ನಾಳೆ ನಮ್ಮ ಹೊರಗ್ ಹಾಕ್ತಾರ ಹಿಂದಾಗ ಹಂಗೆಲ್ಲ ಮಾತಾಡ್ಬಾರ್ದು. ನಾವೇನ್ ಕ್ಯಾತ್ ಮಾತಾಡ್ತೀವಿ ಮತ್ ಹೌದು ಬೇಷ ಅಂದ್ರ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂತ ಹೇಳ್ಬೇಕು. ಹಂಗೆಲ್ಲ ನಮ್ ಊರಾಗ ನಡೆಯಂಗಿಲ್ಲ ತಮ್ಮ ಇಲ್ಲಿ. ಯಾಕೆ ನಡೆಯಂಗಿಲ್ಲ? ಬೆಂಗಳೂರು ಇದು ಎಲ್ಲ ನಡೆಯುತ್ತೆ. ನಮ್ ಶೂಟಿಂಗ್ ಒಳಗ ಎಂತೆಂತವ್ರು ಬಂದಿರ್ತಾರ ಏನೇನ್ ಮಾತಾಡ್ತಾರ ಗೊತ್ತೈತೆ ನಿನಗೆ? ಏನಾರ ಅದು ಅಲ್ಲಿ ಬೇರೆ ಅದ. ನಮ್ ಊರಾಗ ಹೋದಲ್ ನಮ್ ಊರಾಗ ಏನ್ ಮಾಡಿದ್ರೆ ನಡೀತಾವ. ಇಲ್ಲಿ ಹೊರಗೆ ಬರೋ ಸ್ಥಳದಾಗ ಬಂದಾಗ ಡಿಸೆಂಟ್ ಇರ್ಬೇಕಂತ. ಡಿಸೆಂಟ್ ಈಗ ಪಾಟ್ನಾ ಅವ್ರಿಗೆ ಹೇಳು ಮತ್ತ ತೋರಿಸ್ಕೊಂಡ ಪಾಟ್ನಾ ಇದನ್ ಮಾಡ್ಕೊಂಡ್ ಬರೋಣ. ಸರಿ ಸರಿ ಕೇಳ್ಕೊಂಬತ್ತಾನ ಡಾಕ್ಟರ್ಗೆ. ಆಯ್ತು ಬಾ ನೋಡಂಗ್ ಬಾ ನೋಸ್ತೈತಿ ನಾನು ಪಾಳೆ ಬಂತಲ್ರಿ ನಮ್ದು. Patient 47. ಪಾಳೆ ಈಗ Patient 47. It's your turn. The doctor is waiting for you. Okay. ನಮಸ್ಕಾರ. ನಮಸ್ಕಾರ. ಏನ್ ತೊಂದ್ರೆ? ಮೈಕಲ್ ನಮ್ ತಮ್ರಿವ ಇವ ನಿನ್ ರಾತ್ರಿಯಿಂದ ಹಲ್ಲು ನನಗ್ ಮಲಗಿಸ್ಕೊಟ್ಟಿಲ್ಲ. ಹಲ್ಲು ಅಂತ ಬಂದೈತಿ. ಅದಕ್ಕೆ ಇವ ನಾ ಅಲ್ಲೇ ತೋರ್ಸಂಬಾರ ಅಷ್ಟ್ ದೂರಿಂದ ಬಂದೇವಿ. ಡಾಕ್ಟರ್ ಚಲೋ ಅದಾರ ಡಾಕ್ಟರ್ ಕಡೆ ತೋರ್ಸ್ಬೇಕು ಅಂತ ಜಯನಗರ್ ತನಕ ಕ್ರೌನ್ ಡೆಂಟಲ್ ಗೆ ಬಂದಾನ. ನೀವ್ ಒಂದ್ ಸ್ವಲ್ಪ ಅವ್ನ ಹಲ್ಲು ಹೆಂಗಾರ ಮಾಡಿ ನಿಮ್ಗೆ ದಯಮಾಡಿ ಕಾಲ್ ಬೀಳ್ತೀನಿ ಅವ್ನ ಹೆಂಗಾರ ಮಾಡಿ ಕಡಿಮೆ ಆಗ್ಬೇಕು ಪೇನ್. ನಿನ್ ರಾತ್ರಿ ಮಲಗಿಸ್ಕೊಟ್ಟಿಲ್ಲ ನನ್ಗೆ ಅಷ್ಟ್ ಪೇನ್ ಬರಾಕತೈತಿ. ಯಾಕಂತ ಕೇಳಿದ್ ಹೇಳವಲ್ಲ ಸಿಹಿ ತಿನ್ ಮಾಡಪ್ಪ ಅಂದ್ರೆ ತಿಂದಾನ. ಒಂದ್ ಸ್ವಲ್ಪ ಮೈಕಲ್
ಮೈಕಲ್ ಡಾಕ್ಟರ್ ವರ್ಷ 36 ವರ್ಷ ಡಾಕ್ಟರ್ ಇವಂಗ. ಅದನ್ನೆಲ್ಲ ಅದನ್ನ ಹೇಳೋದನ್ನ ಪೇಷಂಟ್ ಎಲ್ಲ ಕೇಳ್ತಾರ ಎಷ್ಟು ವಯಸ್ಸಿನಲ್ಲಿ ಹೆಂಗ್ ಪೇನ್ ಅವ್ರ ಕೇರ್ ವಯಸ್ಸು ಮೆಡಿಕಲ್ ತೊಂದ್ರೆ ಏನಾದ್ರು ಇದೆಯಾ ನಿಮ್ಗೆ? ಏನೂ ಇಲ್ರಿ. ಬಟ್ ವಯಸ್ಸು ಏನ್ ಮಾಡ್ತಾರ ನೀವು ತಗೊಂಡು ಬೇಕು ಅವ್ರ ವಯಸ್ ಬೇಕು, ಏನ್ ಮಾಡ್ತೀರಿ? ಬರ್ತ್ ಡೇಟ್ ಎಲ್ಲ ಬೇಕು, ಯಾಕ ಎಲ್ಲ ಡಿಪೆಂಡ್ ಆಗತ್ತೆ. ಹೆಂಗೆ ಒಂದ್ಸಲ ಸಣ್ಣ ಹುಡ್ರು ಹಲ್ಲು ಬೀಳ್ತಾವಲ್ಲ ಹಂಗ ದೊಡ್ಡ ವಯಸ್ಸಾದಂಗ ಅವ್ರು ಹೇಳ್ಬೇಕು. ಹಲ್ಲಿಂದು ಯಾವಾಗ ಕಿಡ್ಸಿಗೆ ಯಾವಾಗ ಹಲ್ಲು ಬರುತ್ತೆ ಇರಪ್ಟ್ ಆಗತ್ತೆ ಅದೆಲ್ಲ ಗೊತ್ತಾಗತ್ತೆ. ಆಮೇಲೆ ನಿಮ್ ಏಜ್ ಪ್ರಕಾರ ನಾವು ಟ್ರೀಟ್ ಮಾಡ್ತೀವಿ. ಓ ಹಂಗನ್ರಿ. ಹಾ. ಜಾಸ್ತಿ ಅಲ್ಲಿ ಓದ ಬೆಳೆಯುತ್ತೆ ಅಂದ್ರೆ ವಯಸ್ಸಾದಂಗ. ವಯಸ್ಸಾದವ್ರಿಗೆ ಸ್ವಲ್ಪ ಹಲ್ಲೆಲ್ಲ ಬ್ಲಾಕ್ ಆಗಿರುತ್ತೆ, ಗಮ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಶುಗರ್ ಇರ್ಬೋದು, ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿ ನಾವು ಟ್ರೀಟ್ಮೆಂಟ್ ಪ್ಲಾನ್ ಚೇಂಜ್ ಮಾಡ್ತೀವಿ. ಎಲ್ಲ ಕೇಳ್ಬಾರ್ದಮ್ಮ. ನೋವು ಬಾಳ ಐತಿ, ನಾನ್ ನೋವು ಬಗ್ಗೆ ಹೇಳ ಅದನ್ನೆಲ್ಲ ಕೇಳ್ಬಾರ್ದು. ಯಾವ ಹಲ್ಲು ನೋವು ಆಗ್ತದೆ, ಯಾವ ಕಡೆ ಯಾವ ಸೈಡ್ ನೋವು ಆಗ್ತದೆ? ಇದು ನಮಗ ಆಕ್ಚುಲಿ ಗೊತ್ತಲ್ರಿ ಮೆಡಿಕಲ್ ಫೇ ನನ್ನ ಹೆಸರಂತ. ಇಲ್ಲಿ ಕೆಳಗಿರ್ತೈತಲ್ರಿ ಅಲ್ಲೋ ದೌಡಿ ಅಲ್ಲಿ ಮ್ಯಾಲಿಂದ ಕೆಳಗಿಂದ ತಡಿ ಅವ್ನ ಹೇಳೇ ಬಾಡ. ಅವನು ಎಲ್ಲಾದ್ರಾಗ ಅಡ್ಡ ಬರ್ತಿಲ್ಲ ನೀನು ಹೇಳಪ್ಪ. ನಿನಗೈತಿ ನೋವು ನೀನ ಹೇಳ. ಮೊದಲ ಅದು ಸಾಕತೈತಿ ಕರ್ಕೊಂಡ್ ಬಂದಿ ಅಲ್ ಮತ್ ನಾ ಹೇಳ್ಬೇಕಲ್ಲ. ಪೇಷಂಟ್ ಕರೆ ಬಂದ ಒಂದ್ಮೇಲೆ ಆಯ್ತು ನೀನೇ ಹೇಳಪ್ಪ. ಇಲ್ಲ ನೀನ ಹೇಳ. ಇಲ್ಲಿ ಕೈ ಹಿಡಿ. ಇಲ್ಲ ಕೈ ಹಿಡಿ. ಇಲ್ಲಿ ಚಕ್ ಯಾವ್ದ ಯಾವ್ದು ಇದನ್ನ ಇದೆ ಕೆಳಗಿನ ದೌಡಿ ಅಲ್ರಿ. ಬಾಳ ಮೋಸ ಐತ್ರಿ. ಏನಾರ ಇಂಜೆಕ್ಷನ್ ಕೊಡ್ತೀರನ್ರಿ ಮೇಡಮ್? ಫಸ್ಟ್ ನಾವ್ ಚೆಕ್ಅಪ್ ಮಾಡ್ಬಿಟ್ಟು ಎಕ್ಸ್ರೇ ತಗೊಂಡ್ಬಿಟ್ಟು ನೋಡ್ತೀವಿ ಎಷ್ಟ್ ಇನ್ಫೆಕ್ಷನ್ ಆಗಿದೆ. ಎಕ್ಸ್ರೇ ತುಂಬಾ ಸೇಫ್ ಇರುತ್ತೆ, ಅಷ್ಟೆಲ್ಲ ರೇಡಿಯೇಷನ್ ಡೋಸ್ ಇರಲ್ಲ, ಮಿನಿಮಮ್ ಡೋಸ್ ಇರತ್ತೆ ನಿಮ್ಗೆ. ಹಂಗೋಪ ಕಡಿಮೆ ವೇಟ್ ಮಾಡತ್ತಲ್ರಿ ಇಲ್ಲಿ ಕಾರ್ನಾಗ ಕೆಳಗಡೆ. ಮತ್ತೆ ಎಕ್ಸ್ರೇ ಇಕ್ರಿ ಅಂದ್ರ ಬಾಳ ಲೇಟ್ ಆಗೋದಿಲ್ರಿ? ಇಲ್ಲ, ಎಕ್ಸ್ರೇ ಬರೀ 2 seconds ಆಗುತ್ತೆ. ಎಲ್ಲ ಡಿಜಿಟಲ್ ಎಕ್ಸ್ರೇ. ಅದೇ ಅಂತ ಎಕ್ಸ್ರೇ ರೀ ಹ್ಯಾಂಗ್ ಹಿಂಗ್ ಫೋಟೋ ಹೊಡೆದ್ಬಿಡೋದನ? ಫೋಟೋ ತರಾನೇ ಇರುತ್ತೆ, 2 seconds ಆಗತ್ತೆ ಅಷ್ಟೇ. ಮತ್ತೆ ಎಕ್ಸ್ರೇ ಗೊತ್ತಾಕತ್ತದ ಅಲ್ಲಿ ಎಷ್ಟ್ ನೋವು ಏನಾಕತಿ, ಎಷ್ಟನೇ ಹಲ್ಲು ಏನಂತ ಹೇಳಿ ಹಿಂಗಿರ್ತಾವನ ಅದ್ರ ಮ್ಯಾಗ ಟ್ರೀಟ್ಮೆಂಟ್ ಕೊಡ್ತಾರ. ಎಕ್ಸ್ರೇ ನಮ್ಗೆ ಹೀಗ್ ಗೊತ್ತಾಗತ್ತೆ ಒಳಗೆ ಎಷ್ಟೆಷ್ಟು ಇನ್ಫೆಕ್ಷನ್ ಆಗಿದೆ ಅಂತ. ನಿಮ್ಗೆ ಹಲ್ಲು ಹುಳುಕಾಗಿರುತ್ತೆ ಒಳಗೆ, ಸೊ ನರ ಎಲ್ಲ ಟಚ್ ಆದ್ಮೇಲೆ ನಿಮ್ಗೆ ಸಿವಿಯರ್ ಪೇನ್ ಆಗುತ್ತೆ. ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಬಿಟ್ಟು ಫಿಲ್ಲಿಂಗ್ ಹಾಕ್ಬಿಟ್ಟು ಕ್ಯಾಪ್ ಹಾಕ್ಬೇಕು ಮೇಲೆ. ಸಿಮೆಂಟ್ ಗಿಮೆಂಟ್ ಅಂದ್ರ ಇಲ್ಲಿ RCC ಬಿಲ್ಡಿಂಗ್ ಅಲ್ಲಿಗೆ ಬೇರೆ ತಗೊಂಡ್ ಅಲ್ಲಿ ಬೇರೆ ತರ ಸಿಮೆಂಟ್ ಬರುತ್ತೆ, ಅಲ್ಲಿಗೆ ಬೇರೆ ಹಾಕ್ತಾರ. ಅದಕ್ಕೂ ಸಿಮೆಂಟ್ ಮಾಡ್ಯಾರ. ಹೌದೌದು, ನೋವು ಎಲ್ಲಾ ಹೋಗತ್ತ. ಅದಕ್ಕ ಸಿರಾಮಿಕ್ಸ್ ಆಮೇಲೆ ಇವೆಲ್ಲ ಸಿಮೆಂಟ್ ಎಲ್ಲಾ ಹಾಕ್ತಾರ. ಆಮೇಲೆ ಸ್ಟೀಲ್ ಬೆಳ್ಳಿ ಪೇಂಟ್ ಮಾಡ್ತಾರನ? ಪೇಂಟ್ ಎಲ್ಲ ಇಲ್ಲ, ಬೆಳ್ಳಿ ತುಂಬ್ತಾರ. ಇಲ್ಲ ನಮಗ ನಮ್ ಹುಡುಗಿ ಅದಾಳ್ರಿ, ಆಕೆ ಡೈಮಂಡ್ ಹಾಕಿಸ್ಕೊಂಬ ಮಸ್ತ್ ಕಾಣ್ತದ. ಯಾರು ಡೈಮಂಡ್ ಅದು ಹಾಕಿರ? ಮತ್ತ ಅಲ್ಲಿಗೆ ಕ್ಯಾಪ್ ಹಾಕ್ಸಾದ್ಮೇಲೆ ಡೈಮಂಡ್ ಹಾಕ್ತೇವೆ. ಓ ಕ್ಯಾಪ್ ಆದ್ಮೇಲೆ ಡೈಮಂಡ್ ಹಾಕೋದಲ್ರಿ? ಅದನ್ನು ನೀವ್ ಹಾಕಿರ? ಇಲ್ಲ, ನಾವೇ ಪತ್ತಾರ ಅಂಗಡಿಗೆ ಹೋದ್ರ ಇಲ್ಲ ನಾವೇ ಹಾಕ್ತಿವಿ ಡೈಮಂಡ್. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ನೀವ್ ಯಾವ ಇದು ನೀವು ಹಲ್ಲು ಅದು ಹೆಂಗ್ ತೆಗ್ತೀರಿ ಅದನ್ನ ಹೇಳ್ತೀರಿ? ಎಲ್ಲ ಪ್ಯಾಕೇಜ್ ಒಳಗೆ ಎಲ್ಲ ಹೇಳ್ಕೊಡ್ತೀರಿ? ಎಲ್ಲ ಅಲ್ಲಿ ಯಾವ ತರ ತೆಗ್ತೀರಿ? ಆಮೇಲೆ ಟೂತ್ ಪೇಸ್ಟ್ ಅಂತ ತಗೋಬೇಕು, ಬ್ರಷಿಂಗ್ ಯಾವ ರೀತಿ ಮಾಡ್ಬೇಕು, ಬ್ರಷ್ ಅಂತ ಇರ್ಬೇಕು, ಮಿದು ಇರ್ಬೇಕು, ಒಣದ ಇರ್ಬೇಕು, ಅದು ಹಸಿ ಮಾಡಿ ಇದನ್ ಮಾಡ್ಬೇಕು. ಡೈರೆಕ್ಟ್ ದಿವಸ ಯಾವ ಟೈಮ್ ಹಲ್ ತಿಕ್ಕ ಎಲ್ಲ ನೋಡ್ಕೋತೀವಿ. ನೀವ್ ಫಸ್ಟ್ ಟ್ರೀಟ್ಮೆಂಟ್ ಮಾಡ್ಸ್ಕೊಂಡ್ಬಿಡಿ, ಅದಾದ್ಮೇಲೆ ನೋಡಿ. ಡಾಕ್ಟರ್ ಇವ ಬೆಳಿಗ್ಗೆ ಒಂದೇ ಸಲ ಹಲ್ ತಿಕ್ಕಂದ್ರೆ ಯಾವ ಟೈಮ್ ತಿಕ್ ಅಂತ ಹೇಳ್ರಿ? ಡೈಲಿ ಒನ್ ಟೈಮ್ ಮಾಡ್ತಾನೆ. ಇದು ಗಮ್ ಪ್ರಾಬ್ಲಮ್ಸ್ ಇಂದು ಮಾಡೆಲ್ ನಮ್ದು. ಓ ಅಂದ್ರೆ ಇದು ಹಿಂಗ ಒಳಗಿರ್ತೈತಿ, ಹಿಂಗ ಪೇಷಂಟ್ ಮೂಳೆದೆಲ್ಲ ಎಷ್ಟ್ ಕರ್ಗೋಗಿದೆ ಅಂತ ಗೊತ್ತಾಗುತ್ತೆ. ಸೂಪರ್ ರೀ, ಸೂಪರ್ ಸರ್ವಿಸ್ ಇದೆ ನಿಮ್ದು. ಆಕ್ಚುಲಿ ಅಂದ್ರೆ ಈಗ ಎಕ್ಸ್ರೇ ಒಳಗ ಅಂತಂದ್ರೆ ಅದೇನ ಫೋಟೋ ಇರ್ತೈತೆ, ಇದು ಆಕ್ಚುಲಿ ಕುಲ್ಲಾ ಕಾಣತೈತಲ್ರಿ? ಹಾ ಹೌದು, ಇದು ಮಾಡೆಲ್ ಸುಮ್ನೆ ಪೇಷಂಟ್ ಎಜುಕೇಶನ್ ಮಾಡೆಲ್ಸ್ ಅಂತ ನಾವ್ ಹೇಳೋದು. ನೋಡ ಏನಿಲ್ಲ, ರೌಂಡ್ ಡೆಂಟಲ್ ಗೆನ ಬರ್ಬೇಕು. ಜಯನಗರ್ 9th ಬ್ಲಾಕ್ ಎಲ್ಲ ತಿಳಿಸಿ ಹೇಳ್ತಾರ ಡಾಕ್ಟರ್. ಚಲೋ ಅದಾರು. ನಾಳೆ ನಿನ್ಗೂ ಏನಾರ ಹಲ್ ನುಸಾಕೈತ ಅಂದ್ರೆ ಇಲ್ಲೇ ಕರ್ಕೊಂಬ ಎಲ್ಲಾರ್ನು. ನಾನು ನಿನ್ನಂಗಿಲ್ಪ ಹಲ್ ನಾ ಬಾಳ್ ಟೇಕ್ ಕೇರ್ ಮಾಡ್ತೇನೆ. ಡೈಲಿ 2 ಸಲ ಬ್ರಷ್ ಮಾಡ್ತೇನೆ. ಹೌದಾ? ಅಲ್ಲ ಬ್ಯಾರೆದವ್ರಿಗೆ ಹೇಳ. ಡಾಕ್ಟರ್ ಕಡೆ ಏನ್ರ ಹಲ್ ನೋವು ಬಂದ್ರಿ ಇಲ್ಲೇ ನಾನ ಕರ್ಕೊಂಡ್ ಬರ್ತೇನೆ. ನೀನ್ ಕರ್ಕೊಂಡ್ ಬಂದಿಲ್ಲ ಮುಂದ ಹೆಂಗ್ರಿ ಪ್ಯಾಕೇಜ್ ಏನಾರ ಕೊಡ್ತೀರಿ? ನಾವು ಡಿಸ್ಕೌಂಟ್ ಶೂಟಿಂಗ್ ಮಾಡ್ತೀವಿ ನಾವು. ಮತ್ ನಿಮ್ದು ಬೇಕಾದ್ರೆ ಯೂಟ್ಯೂಬ್ ಅದು ವಿಡಿಯೋ ಒಳಗ ಫುಲ್ ವೈರಲ್ ಮಾಡ್ಸಕ್ ಬರ್ತೈತಿ. ಹೆಂಗ್ ಏನ್ ಒಂದ್ ಸ್ವಲ್ಪ ಡಿಸ್ಕೌಂಟ್ ಅದು ಕೊಡ್ತೀರಿ? ಅಂತಲ್ಲಿ ಇಂತಲ್ಲೆಲ್ಲ ಹೇಳ್ಬಾರ್ದು. ಅವ್ನೆಲ್ಲ ಡಾಕ್ಟರ್ ಹತ್ರ ಯಾಕೋ ಶೂಟಿಂಗ್ ಮಾಡ್ತೇವೆ ಅಂತ ಹೇಳ್ಬಾರ್ದು. ಅದೇ ಅದನ್ನ ಕೇಳ್ಬಾರ್ದು. ಹಂಗಲ್ಲ, ನೀ ಏನ್ ಪೇಷಂಟ್ ಆಗ್ಬೋದು, ಪೇಷಂಟ್ ಅಷ್ಟೇ ಇರ್ಬೇಕು. ಆಯ್ತು ಬಿಡ್ರಿ, ಆಯ್ತು ನಾ ಸುಮ್ಮನೆ ಬಿಡ್ರಿ. ಆತಡಿ ಆತಡಿ. ಸರಿ ಬನ್ನಿ ಇವಾಗ ಚೆಕ್ಅಪ್ ಶುರು ಮಾಡೋಣ. ಹೌದ್ರಿ? ಏನೇನ್ ಮಾಡ್ತೀರಿ? ಒಂದು ರೌಂಡ್ ನೋಡ್ಬಿಟ್ಟು ಒಂದು ಎಕ್ಸ್ರೇ ಮಾಡ್ಬಿಡ್ತೀವಿ. ಅಲ್ಲ ಹಿಂಗ್ ನೋಡ್ತಾರ ನೀವು? ಎಕ್ಸ್ರೇ ಮಾಡ್ತಾರ ಬಾ. ಮತ್ತ ಅಲ್ಲಿ ನಮ್ ಊರಾಗ ಡೆಂಟಲ್ ಕ್ಲಿನಿಕ್ ಅದಾವ್ರಿ, ಅವ್ರ ಏನ್ ಮಾಡ್ತಾರಂದ್ರ ಲವಂಗ್ ಕೊಡ್ತಾರ. ಲವಂಗ
ಅದು ಆಮೇಲೆ ಈಗ ಇವ್ರು ನೋಡಾಕ ಫಸ್ಟ್ ನೋಡಿ ಅದಾದ್ಮೇಲೆ ಇವ್ರು ಲವಂಗ ಕೊಡ್ತಾರ ಬಾ ಹೆಂಗನ ಒಂದ್ ಇಂಜೆಕ್ಷನ್ ಮಾಡ್ತಾರೆ. ಇಂಜೆಕ್ಷನ್ ಇಂಜೆಕ್ಷನ್ ಆಮೇಲೆ ನೋಡೋಣ, ಎಕ್ಸ್ರೇ ಚೆಕ್ ಮಾಡ್ಬಿಟ್ಟು ನೋಡೋಣ ಏನ್ ಆಗೈತೆ ಅಂತಾರ ಗೊತ್ತಾಗುತ್ತಲ್ಲ ಅವ್ರಿಗೆ. ಹಿಂದೆ ಬನ್ನಿ ಇಲ್ಲಿವರೆಗೂ. ಇದೇನ್ ಹಾಕೊಂಡ್ರೆ ನಮ್ಮೊಂದ್ ಕೊಡ್ರಿ ಮಾಸ್ಕ್, ಬಾರಿ ಮಸ್ತ್ ಐತಿ. ನಿಮ್ಗೆಲ್ಲ ಬೇಡ, ನೀವು ಆರಾಮಾಗಿ ಸ್ಮೈಲ್ ಮಾಡ್ಬೋದು ಟ್ರೀಟ್ಮೆಂಟ್ ಆದ್ಮೇಲೆ. ಓ ಹೌದನ್ರಿ, ಅಲ್ರಿ ಇದು ಚೆಕ್ ಮಾಡೋದ ತೆಪ್ಪಿಗೆ ತೆಗಿಬೇಕನ್ರಿ? ಬೇಡ, ಏನು ಬೇಡ, ಹಿಂದೆವರೆಗೂ. ಬಾಳ್ ಹೊಡ್ಯಾಕತೈತ್ರಿ, ಅಲ್ಲ ಬಾಳ್ ನುಸಾಗತೈತಿ. ಅದು ಸ್ವೀಟ್ ಬಾಳ ಆತ್ ನೋಡ್ರಿ, ಏನ್ ಮಾಡೋದು. ಇದೇನ್ರಿ ಇದು ಡೈಮಂಡ್ ಗತ್ಲೆ ಐತಲ್ರಿ? ಲೈಟ್ ಕಣ್ಣದ ಹೋಗಿದಾವ್ರಿ. ಬ್ರೈಟ್ ಆಗಿರ್ಬೇಕು ನಿಮ್ ಬಾಯ್ ಒಳಗ್ ನೋಡಕ್ಕೆ. ಹೌದನ್ರಿ. ಇದೇನ್ರಿ ಇದ ತೊಳೆದನ್ರಿ ಕೈ ಎಲ್ಲ ಬಾಯಿ ತೊಳೆಯೋದು. ಓ ಮೈ ಗಾಡ್, ಬಾಳ ಎಕ್ವಿಪ್ಮೆಂಟ್ ಅದಾವ್ರಿ. ಮಾಡೋದನ್ರಿ? ಹಾ ಮಾಡಿ. ಇವಾಗ ಒಂದ್ ಎಕ್ಸ್ರೇ ತೆಗೆದ್ ಬಿಡೋಣ. ಹ್ಞೂನ್ರಿ. ಹೆಂಗಿರ್ಲಿ ಇದನ್ನ ಹಾಕಿರಣ ಎಕ್ಸ್ರೇ ತೆಗಿಯಾಕ? ಹಾ, ಎಕ್ಸ್ರೇಗೆ ಒಂದ್ ಸಣ್ಣ ಸೆನ್ಸರ್ ಹಾಕ್ತಿವಿ ಅಲ್ಲೇ ಅಷ್ಟೇ. ಅದನ್ನ ನೀವು ಕೈಯಲ್ಲಿ ಹಿಡ್ಕೋಬೇಕು ಅಷ್ಟೇ. ಓಕೆ ಆಯ್ತು ಬಿಡ್ರಿ. ಹಾ ಮೇಡಮ್, ಏನ್ ಮಾಡೋದ್ರಿ ಇದು? ಇದನ್ನ ಬಾಯ ಒಳಗೆ ಹೀಗೆ ಇಟ್ಕೊಳ್ಳಿ. ಓಕೆ ಮಾಡಿ ಹಾಗೆ ಇರಿ, ಅಲ್ಲಾಡ್ಬೇಡಿ. ಎಕ್ಸ್ರೇ ನಿಮ್ದು ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಬಂದಿದೆ. ನಿಮ್ಗೆ ಹಲ್ಲಿಗೆ ರೂಟ್ ಕೆನಾಲ್ ಬೇಕಾಗತ್ತೆ. ಅದು ಮೊಬೈಲ್ ದಾಗ ತೋರಿಸ್ತೀರ ನೀವು? ಹಾ, ಮೊಬೈಲ್ ಅಲ್ಲೂ ಬರುತ್ತೆ, ಸೆಂಡ್ ಮಾಡ್ಬೋದು. ನಾವ್ ಇಮೇಲು ಕಳಿಸ್ಬೋದು ನಿಮ್ಗೆ. ಓಕೆ. ಈಗ ನಿಮ್ಗ ನೀವು ನೋಡಿರಲ್ಲ, ನೀವು ನೋಡ್ರ ಆಯ್ತಲ್ಲ, ನಿಮ್ಗೆ ಏನೇನ ಎಲ್ಲ ಗೊತ್ತಾಗತ್ತೆ. ನಿಮ್ಗ ಏನ್ ಆಗತ್ತೆ ಏನಿಲ್ಲ ಎಲ್ಲ ಗೊತ್ತಾಗ್ತದೆ. ಬರೀ ರೂಟ್ ಕೆನಾಲ್ ಇಲ್ಲ ಇನ್ಫೆಕ್ಷನ್ ಹೋಗುತ್ತೆ, ನೀವು ಆರಾಮಾಗಿರ್ಬೋದು. ಆಯ್ತು ಬಿಡ್ರಿ. ಈಗ ನೆಕ್ಸ್ಟ್ ಏನ್ ಮಾಡ್ತಾರ್ರಿ? ಇಂಜೆಕ್ಷನ್, ಗುಳಿಗೆ? ಹಾ, ಇಂಜೆಕ್ಷನ್ ಕೊಟ್ಬಿಟ್ಟು ಫಸ್ಟ್ ಎಲ್ಲ ಒಳಗ್ ಕ್ಲೀನ್ ಮಾಡ್ಬಿಟ್ಟು ನೀಟಾಗಿ ಮೆಡಿಸಿನ್ ಹಾಕ್ಬಿಟ್ಟು ಕಳಿಸ್ತೀವಿ. ಆಯ್ತು ಮಾಡ್ರಿ. ಮಕ್ಕಳದನ್ರಿ ಈಗ ನಾನು ಡಾಕ್ಟರ್ ಯಾವ್ದ ಅಲ್ಲ ಏನ ಗೊತ್ತಾಗುತ್ತೆ. ಇವಾಗ ಕ್ಯಾಪ್ ನಿಮ್ ಫಿಕ್ಸ್ ಮಾಡಾಯ್ತು, ಈ ದವಡೆ ಹಲ್ಲಿಗೆ ಫಿಕ್ಸ್ ಮಾಡಿದೀವಿ. ಓಕೆ. ಅದು ಸೇಮ್ ಕಲರ್ ಇದೆ, ನಿಮ್ ಒರಿಜಿನಲ್ ಹಲ್ ಕಲರ್ ಯಾವ್ದಿದೆಯೋ ಅದೇ ಸೇಮ್. ಸೂಪರ್ ಅಲ್ರಿ, ಮಸ್ತ್ ಐತಿ ನೋಡ್ರಿ, ಮಸ್ತ್ ಐತಿ. ಥ್ಯಾಂಕ್ಸ್ ರೀ ಮೇಡಮ್, ತುಂಬಾ ಹೆಲ್ಪ್ ಐತ್ರಿ ಡಾಕ್ಟರ್. ಮುಂದಿನ ಏನ್ರಿ ಪ್ರೋಗ್ರಾಮ್? ಮುಂದೆ ನಾನು ನಿಮ್ಗೆ ಬ್ರಷಿಂಗ್ ರೀತಿ ಎಲ್ಲ ಹೇಳ್ಕೊಡ್ತೀನಿ. ಕ್ಯಾಪ್ ಹಾಗೆ ಮೇಂಟೈನ್ ಮಾಡ್ಬೇಕು ಅಂತೆಲ್ಲ ಹೇಳ್ತೀನಿ. ಓಕೆ, ಸೂಪರ್ ರೀ ನಿಮ್ ಕ್ಲಿನಿಕ್. ಮತ್ತ ನಮ್ಮ ಹುಡುಗಿ ಕಳ್ಸಿದ್ರಿ ಇಲ್ಲೇ, ಮತ್ತ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕು. ಬಾರಿ ಬೆಸ್ಟ್ ಸರ್ವಿಸ್ ರೀ. ಮುಂದ ಏನೇನ್ ಟ್ರೀಟ್ಮೆಂಟ್ ಏನೇನ್ ಮಾಡ್ಬೇಕು ಒಂದ್ ಸ್ವಲ್ಪ ಹೇಳ್ಕೊಡ್ರಿ. ಮತ್ತ ನಮ್ಮ ಅಣ್ಣನು ಕರೀತಾನು. ಈಗ ಒಂದ್ ಸ್ವಲ್ಪ ಬರೋರ್ ಆತ್ ನೋಡ್ರಿ. ಹಿಂಗ್ ಇಡ್ಕೋಬೇಕಂದ್ರೆ ಇಲ್ಲ ಇಲ್ಲ, ಏನ್ ಬೇಡ. ಏನ್ ಬೇಡ ಅಂದ್ರೆ ಕೈ ಹಿಡಿಯಬೇಡ್ರಿ? ಏನು ಬೇಡ. ಎಕ್ಸರ್ಸೈಸ್ ಅದು ಏನ್ ಮಾಡ್ಬೇಕಂದ್ರ? ಏನು ಬೇಡ. ಇದು ಹಾಕಿ ಅವರು ಕ್ಯಾಪ್ ಅದು ಹಾಕ್ಯಾರ್ರಿ. ಈಗ ಹಾಕ್ಯಾರ, ಸಿಮೆಂಟ್ ಅದು ಹಾಕ್ಯಾರ. ಸ್ವಲ್ಪ ಆರಾಮ್ ಆಗೈತಿ. ನಾ ಹೇಳಿದಂಗ ಇವ್ರದ್ದು ಡೆಂಟಲ್ ಕ್ಲಿನಿಕ್ ಸೂಪರ್ ಐತಿ, ಸರ್ವಿಸ್ ಚಲೋ ಐತಿ. ಸ್ವಲ್ಪ ಈಗ ಇದಾತು, ಇನ್ ಮುಂದ ಬರಲ್ದಂಗ ಒಂದ್ ಸ್ವಲ್ಪ ಅವ್ರು ಹೇಳ್ತಾನದಾರ, ಕೇಳಿ ನೀ ಸ್ವೀಟ್ ಬಾಳ ನೋಡ್ರಿ. ಸ್ವೀಟ್ ಅಂದ್ರ ಒಟ್ಟು ಸ್ವೀಟ್ ಸ್ವೀಟ್ ತಿಂದಾದ್ಮೇಲೆ ಬಾಯಿ ಮುಕ್ಕಳಿಸಿ ಚೆನ್ನಾಗಿ. ಹೌದನ್ರಿ? ಹಾ, ಆಮೇಲೆ ಇವಾಗ ಬ್ರಷಿಂಗ್ ಟೆಕ್ನಿಕ್ ತೋರಿಸ್ತೀನಿ ಹಾಗೆ ಅಂತ. ಓಕೆ. ಸೊ ನೀವು ಅಡ್ಡಡ್ಡ ಉಜ್ತಾ ಇದ್ರೆ ಹಾಗೆ ಉಜ್ಬಾರ್ದು, ಹೀಗೆ ಉಜ್ಬಾರ್ದು. ಓಕೆ, ಮೇಲಿಂದ ಕೆಳಗೆ ಹೀಗೆ ವಸಡಿಂದ ಹಲ್ಲು ಸರ್ಫೇಸ್ ಗೆ ನೀವು ಉಜ್ತಾ ಇರ್ಬೇಕು. ಎಲ್ಲ ಹಲ್ಲು ಕವರ್ ಮಾಡ್ಬೇಕು. ಆಮೇಲೆ ಈ ಹಲ್ಲಿಂದು ಅಗ್ಗೆ ಸರ್ಫೇಸ್ ಇರುತ್ತಲ್ಲ ಒಳಗೆ, ಅದನ್ನು ಕವರ್ ಮಾಡ್ಬೇಕು. ಒಳಗೆ ಇಲ್ಲಿ ಈ ಸರ್ಫೇಸ್ ಇರೋದು ಅದನ್ನು ಕವರ್ ಮಾಡ್ಬೇಕು. ಬಟ್ ಇದು ಇಲ್ಲಿ ಹಿಂಗ್ ಹೆಂಗ್ ಹೋಗತ್ರಿ ಬ್ರಷ್? ಇಲ್ಲಿ ಹೆಂಗ್ ಹೋಗತ್ತದ? ಇಲ್ಲಿ ವಸಡಿಂದ ಹೀಗೆ ಮೇಲೆ ಹಂಗಲ್ಲ. ಈಗ ನೀವು ಬ್ರಷ್ ತಗೊಂಡ್ ಹಿಂಗ್ ಹಾಕೊಂಡಿರ್ತಾರೆ, ಹಿಂಗ್ ಒಳಗಡೆ ಹೆಂಗ್ ಹೋಗತ್ರಿ ಅದು? ಹೋಗತ್ತೆ. ಇಲ್ಲಿ ಕೆಳಗಿನ ಹಲ್ಲು ತೋರಿಸ್ತೀನಿ, ಇದು ಕೆಳಗಿನ ಹೀಗೆ. ಹಂಗಂದ್ರೆ ಬ್ರಷ್ ಅಂದಾಜ್ ಇರ್ಬೇಕ್ರಿ? ಬ್ರಷ್ ಎಕ್ಸ್ಟ್ರಾ ಸಾಫ್ಟ್ ಅಥವಾ ಸಾಫ್ಟ್ ಬ್ರಷ್ ಯೂಸ್ ಮಾಡ್ಬೇಕು. ಹೌದನ್ರಿ? ಆಮೇಲೆ ಇದು ಹರ್ಬಲ್ ಟೂತ್ ಪೇಸ್ಟ್ ಬೇಡ, ಇನ್ ಯಾವ್ದಾದ್ರು ಪೇಸ್ಟ್ ಆಗತ್ತೆ. ಆಯ್ತು. ಮುಂದ ಇನ್ನ ಊಟ ಅದು ಏನೇನ್ ಮಾಡ್ಬೇಕ್ರಿ? ಏನೇನ್ ತಗೋಬೇಕು? ಏನಾದ್ರೂ ತಗೋಬಹುದು. ನೀವ್ ನಿಮ್ ಕ್ಯಾಪ್ ಫಿಕ್ಸ್ ಆಯ್ತು, ನೀವ್ ನಾರ್ಮಲ್ ಆಗೇ ತಿನ್ಬೋದು. ಓ ಹಂಗನ್ರಿ? ಮತ್ ಜಾಸ್ತಿ ಸ್ವೀಟ್ ಗಿಡ್ತೀನಿ, ಐಸ್ ಕ್ರೀಮ್ ಸ್ವೀಟ್ ಎಲ್ಲ ಬಿಡ್ಬೇಕು. ಇನ್ ಮ್ಯಾಲ ಏನ್ ಮಾಡೇನ್ ಗೊತ್ತಾನ, ಹುಡುಗಿಯರ್ ಸವಾಸನ ಬಿಟ್ಟು ಬಿಡ್ತಾನ. ಅವ್ರ ಬರ್ತಾರ ಮತ್ ನಾ ಬೂಸ್ ಮಾಡಲ್ಲ, ಏನ್ ಮಾಡಂಗಿಲ್ಲಲ್ಲ. ಸ್ವೀಟ್ ತಿನ್ರಿ, ಅದ್ ತಿನ್ರಿ ಹಿಂಗೆಲ್ಲಾ ಹೇಳ್ತಾರ್ರಿ ಮೇಡಮ್. ಏನ್ ಮಾಡೋಣ್ರಿ? ಹಂಗೆಲ್ಲಾ ಮಾಡ್ಬಾರ್ದು. ನಿನ್ ಫಾಲೋ ಮಾಡ್ತಾನ. ಈಗ ಮತ್ತ ಯಾವಾಗ ಬರ್ಬೇಕು ಏನ ಕೇಳ ಅವ್ರು ಹೇಳ್ತಾರ. ಈಗ ಅದನ್ನ ಏನಾದ್ರಿ ಮೇಡಮ್, ಈ ಡಾಕ್ಟರ್
6 months ಆದ್ಮೇಲೆ ನೀವು ಇನ್ನೊಂದ್ಸತಿ ಚೆಕಪ್ ಬರ್ಬೇಕು. ಈಗ ನೋವಿಲ್ಲದಲ್ಲ ನೋ ಮತ್ತೆ ನಾಳೆ ಬಂದಿದೆ ನಾಳೆ ನೋವು ನೋವು ಏನ್ ಬರಲ್ಲ ಅವ್ರಿಗೆ, ರೂಟ್ ಕೆನಾಲ್ ಎಲ್ಲ ಚೆನ್ನಾಗಿದೆ. ಈಗ ಹೋಗಿ ಊಟ ಯಾವಾಗ ಮಾಡ್ಬೇಕ್ರಿ? 1 hour ಬಿಟ್ಟು ಮಾಡ್ಬೇಕು? ಏನಿಲ್ಲ, ಊಟ ನೀವು ಇಮಿಡಿಯೇಟ್ ಆಗಿ ತಗೋಬಹುದು. ಹೌದನ್ರಿ? ಅನಸ್ತೇಷಿಯಾ ಕೊಟ್ಟಿರ್ತಾರ ಹಿಂಗ ಹೌದು. ಹಂಗೆಲ್ಲ ಭದ್ರಿಸ್ಬೇಡ ಮರ, ನೀ ನಗಾಕತ್ತಿದೆ ಅದಕ್ಕೆ. ರೂಟ್ ಕೆನಾಲ್ ಮಾಡಿರ್ತಾರ, ಇಲ್ಲಿ ಇಂಜೆಕ್ಷನ್ ಕೊಟ್ಟಿರ್ತಾರ, ಅನಸ್ತೇಷಿಯಾ ಕೊಟ್ಟಿರ್ತಾರ, 6 hours ಏನು ತಿನ್ನಂಗಿಲ್ಲ. Hi all, this is Dr. Mamta Kumaraswamy. I'm the owner and founder of Crown Dental Clinic in Jayanagar, Bangalore. So everyone, please visit because we had an exciting time over here and hoping to see you again, doctor. ಸೊ ನೋಡ್ರಿ, ಎಲ್ಲಾ ಮಸ್ತ್ ಡೆಂಟಲ್ ಹಾಸ್ಪಿಟಲ್ ಐತಿ ಇಲ್ಲಿ, ಕ್ರೌನ್ ಡೆಂಟಲ್ ಕ್ಲಿನಿಕ್ ಅಂತ ಹೇಳಿ. ನಾವು ಅದಕ್ಕ ಇಲ್ಲೇ ರಿವ್ಯೂ ಎಲ್ಲ ಚೆನ್ನಾಗಿ ಬಂದಿತ್ತು, ಅದಕ್ಕೋಸ್ಕರ ನಾವು ಇಲ್ಲೊಂದು ವಿಡಿಯೋ ಮಾಡಕ್ ಬಂದಿದ್ವಿ. ಸೊ ಎಲ್ಲ ನಿಮ್ಗೆ ಏನಾದ್ರು ಡೆಂಟಲ್ ಹೆಲ್ತ್ ಬಗ್ಗೆ ಟಿಪ್ಸ್, ಹೆಲ್ದಿ ಸಜೆಷನ್ಸ್ ಎಲ್ಲ ಬೇಕಂತಂದ್ರೆ ಈ ನಮ್ಮ ವಿಡಿಯೋ ನೋಡಿ ಆಮೇಲೆ ಇಲ್ಲೇ ಡಾಕ್ಟರ್ನ ವಿಸಿಟ್ ಮಾಡ್ರಿ. ಒಳ್ಳೆ ಡಾಕ್ಟರ್ ಅದಾರ, ಚಲೋ ಡೆಂಟಲ್ ದವಾಖಾನೆ ಒಳ್ಳೆ ಜಯನಗರದಾಗ ಎಲ್ಲಿದ್ರು ನೀವು ಅಂದ್ರೆ ಜಯನಗರ ಏರಿಯಾಕ್ ಬಂದು ತೋರಿಸ್ಕೋಬಹುದು. ಒಳ್ಳೆ ದವಾಖಾನೆ ಐತಿ, ಒಳ್ಳೆ ಡಾಕ್ಟರ್ ಅದಾರ. ಸೊ ಟ್ರೀಟ್ಮೆಂಟ್ ಇಮಿಡಿಯೇಟ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಬಂದು ನೀವೆಲ್ಲ ಏನಂದ್ರೆ ನಿಮ್ದು ಏನೇನ್ ಹಲ್ಲಿನ ರಿಲೇಟೆಡ್ ಏನೇನ್ ಪೇನ್ ಏರಿಯಾಸ್ ಅದಾವೋ ಅದೆಲ್ಲ ಬಂದು ಇಲ್ಲಿ ತೋರಿಸ್ಕೊಂಡು ಹೋಗ್ಬೋದು. ಸೊ ಶಿ ಇಸ್ ಗುಡ್ ಡಾಕ್ಟರ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.